ನಿಮಿಷ ಕೆಲಸ ಮಾಡೋಣ ಸರ್. ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಚರ್ಚೆ ಆಗಲಿ. ಹೌದು, ನ್ಯಾಷನಲ್ ಹೆರಾಲ್ಡ್ ಎಂತ ಪೇಪರು, ಅದು ಯಾರ ಪರ್ಸನಲ್ ಫ್ಯಾಮಿಲಿ ಪ್ರಾಪರ್ಟಿ ಹೇಗಾಯ್ತು ಅದನ್ನ ನಾವು ಕೂಡ ಚರ್ಚೆ ಮಾಡ್ತೇವೆ. ಅವಕಾಶ ನೋಡಿ ಕೊಡಿ. ಪ್ರಕರಣದಲ್ಲಿ ಅವ್ರನ್ನ ಎಳೆಯೋದ್ರ ಮೂಲಕ ನಾವು ಈ ರೀತಿ ಒಂದು ದುರ್ದೈವದ ರಾಜಕಾರಣವನ್ನ ಅಲ್ಲಪ್ಪ, ಈಗ ಲೋಕಸಭೆಯಲ್ಲಿ ಉತ್ತರ ಕೊಡಬೇಕು. ಎಲ್ಲಿ ಬಂದೆ ಸಂಬಂಧ ಇಲ್ಲದೆ ಮಾತಾಡ್ತಾರೆ ನೋಡಿ ಅವರು. ಇದು ಚೋರಿ ಇದು ಹೆರಾಲ್ಡ್ ಚೋರಿ. ಚರ್ಚೆ ಮಾಡ್ತೀವಿ. ರಾಜ್ಯ ಮಾಡಿದ್ರೆ 16 ಜನ ಗೆಲ್ತಾ ಇರಲಿಲ್ಲ ಅಲ್ಲಿ. ಗಲಿ ಗಲಿ ಮೇ ಚೋರ್ ಹೈ, ಕಾಂಗ್ರೆಸ್ ವಾಲಾ ಚೋರ್ ಹೈ. ಅದನ್ನು ಚರ್ಚೆ ಮಾಡೋಣ. ಚರ್ಚೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಕ್ಕೆ ಹೋಗಿದೆ ನೋಡಿ. ಈಗ ಪಾರ್ಲಿಮೆಂಟ್ and the state assemblies are being created by Constitution of India. The constitutionally created bodies like CBI, ED, and income tax, CBC, they are the independent bodies. When these institutions are created by Constitution, their function must be very clearly directed by the Constitution itself. When the constitutionally created bodies are being used as political offense with the vested interest and the party in ruling party, this house has got every right to protect the constitution and as well the democracy and its functioning. The democracy and its functioning. That is wrong because these are all created by constitution. Used politically. ನಿಯಮಾವಳಿ ಪುಸ್ತಕ ಹಾಕಿರ್ಬೇಕು, ಸದನ ಹಾಕಿರ್ಬೇಕು. ಹೇಳಿ, ಖುಷಿ ಬಂದಂಗೆ ಸದನ ನಡೆಸಿ ಹಂಗಾರೆ. ನೋಡಿ ಅಧ್ಯಕ್ಷರೇ, ಈ ಸದನ ತಾವು ಈ 0 ಅವರ್ ಕೊಡ್ಬೇಕಾಗ ಮುಂಚೆನೆ ಅವ್ರದ್ದು ಪ್ರಶ್ನೆ ಏನು ಅಂತ ಕೇಳಬೇಕಾಗಿತ್ತು. ಇದು ಸದನದ ನಿಯಮಾವಳಿ ಪುಸ್ತಕದ ಪ್ರಕಾರ ಮಾಡೋದು. ಇಲ್ಲಿ ಕ್ಲಿಯರ್ ಆಗಿದೆ, ಏನು ಸಾರ್ವಜನಿಕ ಮಹತ್ವವುಳ್ಳ ವಿಚಾರ ಅಂತ ಇದೆ. ಇದು ಸಾರ್ವಜನಿಕ ಮಹತ್ವನ ಅವ್ರ ಪರ್ಸನಲ್ ಇದು. ಸಾರ್ವಜನಿಕ ಮಹತ್ವದ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವ್ರು ಮಾತಾಡ್ಲಿ, ಮತ್ತೆ ನೀವು ಮಾತಾಡಿ. ಬಾಲಕೃಷ್ಣ ಶ್ರೀಲಿಂಗ ಅವ್ರೆ ಅವ್ರು ಮಾತಾಡ್ಲಿ, ಮತ್ತೆ ನೀವು ಮಾತಾಡಿ. ಆಯ್ತು, ಮಾತಾಡ್ಲಿ. ಏನಿದೆ ಒಂದು ಘನವತ್ತ ನ್ಯಾಯಾಲಯ ಚರ್ಚೆ ಮಾಡ್ತಾ ಇರೋದು ಪನ್ನಣ್ಣ. ಈ ಸದನದ ಸದಸ್ಯರ ಘನವತ್ತ ನ್ಯಾಯಾಲಯ ಮಕ್ಕ ಮಂಗಳಾರತಿ ಎತ್ತಿದೆ. ಇದು ಒಂದು ಬಹಳ ಮಹತ್ವಪೂರ್ಣವಾದ ಅದು ಮಕ್ಕಳಿದೆ. ರಾಜ್ಯದಲ್ಲಿ ಮಾತಾಡ್ಲಿ, ಬೇರೆಯವ್ರು ಮಾತಾಡುವಾಗ ನೀವು ಮಾತಾಡ್ತೀರಿ, ನೀವೇ ಮಾತಾಡ್ತಾರೆ. ನ್ಯಾಷನಲ್ ಹೆರಾಲ್ಡ್ ಏನಿದೆ ಆ ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಏನು ರಿಜಿಸ್ಟ್ರೇಷನ್ ಇಲ್ಲ, ನಮ್ಮ ಇದಿಲ್ಲ. ಅದ್ರ ಟ್ರಸ್ಟಿಗಳು ಯಾರ್ಯಾರು ಇದಾರಲ್ಲ ಅವ್ರು ಯಾರು ನಮ್ಮವರಲ್ಲ. ಇವರು ಸನ್ಮಾನ್ಯ DK ಶಿವಕುಮಾರ್ ಅವರು 10 ಕೋಟಿ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಬಂದಿರ್ಬೋದು. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ದಾರೆ ಅಷ್ಟೇ. ಅದನ್ನ ಅಲ್ಲಿ ಚರ್ಚೆ ಮಾಡಬೇಕು. ಈಗ CBI ಸರಿ ಇಲ್ಲ, ED ಸರಿ ಇಲ್ಲ, ಸರಿ ಓಕೆ. ಯತ್ನಾಳ್ ಮೇಲೆ 60 ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ಬೈರ್ತಿ ಬಸವರಾಜ್ ಮೇಲೆ ಮರ್ಡರ್ ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ನೀವು ಸರಿ ಇದ್ದೀರಾ? ಹಾಕ್ಬೋದು. ನೀವು ಮಾತ್ರ ಕೇಸ್ಗಳು ಬೇರೆ ಕೇಸ್ ಹಾಕಿದ್ರೆ ಅವ್ರು ಹಾಕಿದ್ರು ಅಂತ ಅಲ್ಲ ಚರ್ಚೆ ಮಾಡಿ. ಕೋರ್ಟ್ ಇದೆ, ಅವರೆಲ್ಲ ಕೋರ್ಟ್ಗೆ ಹೋಗಿಲ್ವಾ? ಇವಾಗ ಕೋರ್ಟ್ ಹೋಗಿ ಸ್ಟೇ ತಗೊಂಡಿದ್ದಾರೆ ಅವರೆಲ್ಲ. ಅಧ್ಯಕ್ಷ, ನಿಮಗೆ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ
ಅರ್ಥನೇ ಇಲ್ಲ. ಇಡೀ ಅಂತ ಅಪ್ಪರ ನಾವು ನೋಡಿ ಈಗ ಇಷ್ಟೆಲ್ಲ ಡಿ ಕೆ ಅದೇನೀಗ ಅಧ್ಯಕ್ಷರೇ ಡಿ ಕೆ ಶಿವಕುಮಾರ್ ಈಗ ಅವರು ಅಧ್ಯಕ್ಷರೇ, ನಾಳೆ ನಾನು ಜೀರೋ ಅವರ್ನಲ್ಲಿ ಸಚಿವರು ಉತ್ತರ ಕೊಡ್ತಾರೆ. 79 ಕೇಸ್ ಹಾಕ್ಯಾರಲ್ಲ, ಅದ್ರ ಬಗ್ಗೆ ಚರ್ಚೆ ನಾವು ಮಾತಾಡಿ ಮಾಡ್ತೇನೆ. ಪಾಟೀಲ್ ಮಾತಾಡಿ, ಸರ್ಕಾರ ಡಿ ಕೆ ಶಿವಕುಮಾರ್ ಬರೆಯುವಾಗ ಪ್ರೀತಿ ಇದ್ರೆ ಅವ್ರನ್ನ ಸಿಎಂ ಮಾಡ್ರಿ, ಮಾಡ್ಕೊಂಡು ಸಿಎಂ ಅದಕ್ಕೆ ತಮ್ಮಿಲ್ಲ, ಅದಕ್ಕೆ ಧೈರ್ಯ ಇಲ್ಲ, ಅದಕ್ಕೆ ಮಾತಾಡಕ್ಕೆ ಯಾರು ಎದೋಳಲ್ಲ. ಸಿಎಂಗೆ ಡಿ ಕೆ ಶಿವಕುಮಾರ್ ಸಿಎಂ ಮಾಡಿ ಅಂತ ಒಬ್ರು ಎದೋಳಲ್ಲ, ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ಅಲ್ಲ ಮಾನ್ಯ ಅಧ್ಯಕ್ಷ ಅಶೋಕ್ ನಿಮಿಷ ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ನಾವು ವಿರೋಧ ಪಕ್ಷ ನಾಯಕರು ಮಾಡಿ ಬಸವರಾಜ ಪಾಟೀಲ್ ಮತ್ತೆ ನಮ್ಮನ್ನ ಯಾಕೆ ಕೇಳ್ತೀರಾ? ಯತ್ನಾಳ್ ಸಸ್ಪೆಂಡ್ ಮಾಡಿದ್ರ ಪಾರ್ಟಿ ಡಿಸಿಷನ್ ಅದು. ಅಶೋಕ್ ಮಾನ್ಯ ಅಧ್ಯಕ್ಷ ಆಯ್ತು ಈಗ ಅಧ್ಯಕ್ಷ ಸರ್ ಅಧ್ಯಕ್ಷ ನೀವು ಸದನ ಹಿಂಗೆ ದುರುಪಯೋಗ ಮಾಡಬಾರ್ದು ನಿಮ್ ಪೀಠದಿಂದ. ಸದನನ ಹಿಂಗೆ ಆಯ್ತು. ದುರುಪಯೋಗ ಮಾಡಬೇಡಿ ಈ ಪೀಠದಿಂದ. ನೀವು ಖುಷಿ ಬಂದಂಗೆ ಸದನ ನಡೆಸೋದಲ್ಲ ಇದು. ಆಯ್ತು. ಬೆಳಿಗ್ಗೆ 9 ಗಂಟೆಗೆ ಹೇಳ್ತೀರಿ, 11 ಗಂಟೆಗೆ ಕರೀತೀರಿ, ಯಾವ್ದೋ ಸಂಬಂಧಪಟ್ಟ ವಿಷಯನೆಲ್ಲ ತಗೊಂಡ್ಬರ್ತೀರಿ ಅಂತಂದ್ರೆ ಆ ಪೀಠಕ್ಕೆ ಮರ್ಯಾದೆ ಇಲ್ಲನ್ರಿ? ಈ ಖುಷಿ ಬಂದಂಗೆ ಅಧಿವೇಶನ ನಡೆಸ್ತೀರಾ? ಮಾತಾಡಿ. ಯಾರು ಹಿಂಗ್ ಮಾಡಿಲ್ಲ, ಯಾವ ಅಧ್ಯಕ್ಷ ಹಿಂಗ್ ಮಾಡಿಲ್ಲ. ಏನಂಗಾರೆ ನಾವ್ ಏನಾದ್ರು ಜೀರೋವರಿ ತಂದು ಕೊಟ್ರೆ ಇದು ವ್ಯಾಪ್ತಿಗೆ ಬರಲ್ಲ, ಇದು ಮೊನ್ನೆ ನಡೆದಿತ್ತು ಅಂತ ಕತೆ ಹೊಡಿತೀರಿ. ಇದನ್ನ ತಗೊಂಡ್ಬಂದ್ರಿ ನೀವು ಸದನಕ್ಕೆ. ಸಣ್ಣ ವಿಷಯನಾ?